ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಫೈನಲಿ ರಾಮ ಜನ್ಮಭೂಮಿ ಮಂದಿರಕ್ಕೆ ಹೋಗೋ ಟೈಮ್ ಬಂದಿದೆ. ತುಂಬ ವೀಕೆಂಡ್ ಅಂತ ತುಂಬ ಜನ ಇದ್ದಾರೆ. 2 ಸತಿ ಹೋದೆ. 2ನೇ ಸತಿ ಅಂತೂ ಹಂಗೆ ಒಳ್ಳೆ ಫ್ರೀ ಬರ್ಡ್ ಥರ ಓಡ್ಕೊಂಡು ಹೋಗಿರಿ. ಗರ್ಭಗುಡಿ ಹತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಗುಡ್ ಮಾರ್ನಿಂಗ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಅಯೋಧ್ಯದಲ್ಲಿದ್ದೀವಿ. ಸೊ ದಿಸ್ ಈಸ್ ಸೆಂಟರ್ ಆಫ್ ಅಯೋಧ್ಯ. ಇಲ್ಲಿದೆ ಶ್ರೀರಾಮನ ಗುಡಿ. ಇದು ತುಂಬ ಹಳೆಯದು, ಈಗ ಮಾಡ್ತಿರೋದಲ್ಲ, ತುಂಬ ಹಳೆಯದು. ಇಲ್ಲಿಂದನೇ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ತೊಗೊಂಡು ಹೋಗ್ತಿರೋದು. ಈ ಪಿಲ್ಲರ್ಸ್ಗಳಿದ್ದಾವಲ್ಲ ಎಲ್ಲ ಇಲ್ಲೇ ಮಾಡ್ತಿರೋದು. ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಥರ ಎಲ್ಲ ಕಲ್ಲುಗಳನ್ನು ಇಲ್ಲೇ ನಿರ್ಮಾಣ ಮಾಡಿ ರಾಮ ಮಂದಿರ ಮಾಡೋಕ್ಕೆ ತೊಗೊಂಡೋಗ್ತಿರೋ ಪಿಲ್ಲರ್ಸು ಕಲ್ಲುಗಳು ಎಲ್ಲ ನಿರ್ಮಾಣ ಆಗ್ತಿರೋದು ಇಲ್ಲೇ. ಕಲ್ಲುಗಳೆಲ್ಲ ರಾಜಸ್ಥಾನದಿಂದ ಬರ್ತಾಯಿದೆ. ಇಲ್ಲಿ ನೋಡ್ರಿ, ಭವ್ಯವಾದ ಮಂದಿರ ಕಂಪ್ಲೀಷನ್ ಈ ಥರ ಆಗುತ್ತೆ. ಸೊ ಇದೊಂದು ಒಂದು ಸ್ಕೆಚ್ ಹಾಕಿ ಒಂದು ವುಡನಲ್ಲಿ ಮಾಡಿಟ್ಟಾರೆ. ನಿಮಗೆ ಕಾಣಿಸ್ತಾ ಇರೋ ಮಂದಿರ ಇದು ತುಂಬ ಹಳೇ ರಾಮ ಮಂದಿರ. ಪೂಜೆ ನಡೀತಾ ಇದೆ. ಇದು ತುಂಬ ಹಳೆ ಮಂದಿರ ಅಂತೆ. ಇದ್ರ ಬಗ್ಗೆ ಒಂದು ನಿಮಿಷ ಮಾತು ಕೇಳೋಣ, ಏನಂತ ಹೇಳ್ತಾರೆ. भाई इसके बारे में बता दीजिए. ये अयोध्या का प्राचीन मंदिर है. शालिग्राम भगवान है, प्रभु श्री राम है, माता जानकी जी है, लक्ष्मण जी साथ में है. नीचे शालिग्राम भगवान है. मंदिर जो बने हुए हैं, पत्थर जो निर्माण कार्य यहीं से अधिकतर यहीं से वो यहीं से बन करके जाते हैं. अच्छा. मंदिर का मॉडल देखिए रखा हुआ है वहाँ चंदन की लकड़ी का मॉडल. ಇವ್ರು ಹೇಳ್ದಂಗೆ ಇಲ್ಲಿ ತುಂಬ ಹಳೆ ಮಂದಿರ ಇದು. ಇದೇ ಇಲ್ಲಿಂದನೇ ಪೂಜೆ ಎಲ್ಲ ನಡೆಯೋದು. ಇದಾದಮೇಲೆ ಅಲ್ಲಿ ರಾಮಲಲ್ಲ, ರಾಮ ಜನ್ಮಭೂಮಿ ಸ್ಥಾನದಲ್ಲಿ ಮಾಡಿರೋ ರಾಮಲಲ್ಲ ಮಸೀದಿ ಎಲ್ಲ ಇದೆ. ಅದೆಲ್ಲ ಎಷ್ಟು ನಿಮಗೆ ಗೊತ್ತಿದೆ. ಎಷ್ಟೋ ಲಕ್ಷ ಜನ ಶ್ರಮ ಇದೆ. 400-500 ವರ್ಷಗಳ ಶ್ರಮ ಎಲ್ಲ ಸೇರಿ ಆಗಿರೋದೇ ರಾಮ ಮಂದಿರ. ಇಲ್ಲಿದೆಯಲ್ಲ ಈ ಗಂಟೆ, ಇದು ತಮಿಳ್ನಾಡಿಂದ ಬಂದಿರೋದು. 613 kg ಇದೆ. ಸೊ ಈ ಗಂಟೆ ಪೂರಾ ನಿರ್ಮಾಣ ಆದಮೇಲೆ ತೊಗೊಂಡೋಗುತ್ತೆ. ಅಲ್ಲಿ ತನಕ ಇಲ್ಲೇ ಇದೆ. ಸೊ ಇದು ನಮಗೆ ಸಿಕ್ಕಿರೋ ನಮ್ಮ ಪುಣ್ಯ ನಿಜವಾಗ್ಲು. ಮತ್ತು ಅಲ್ಲಿ ಹೋಗಿ ಸೇರಿಬಿಡುತ್ತೆ ಈಗ ರಾಮ ಮಂದಿರದಲ್ಲದು. ಹಾಗಾಗಿ ನಮಗೆ ಸಿಗೋ ಅವಕಾಶ ಇರೋಲ್ಲ. ಇಲ್ಲಾಗ್ತಿರೋದೇ ನಿಮಗೆ ಎಲ್ಲ ಕಲ್ಲುಗಳು ನೋಡಿರಿ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕಾರ್ಯಾಲಯ. ಇಲ್ಲಿಂದನೇ ಎಲ್ಲ ಕಲ್ಲುಗಳನ್ನು ಡಿಟೆಕ್ಟ್ ಮಾಡಿ ಕೆತ್ತನೆ ಮಾಡಿ ಅಥವಾ ಮಿಷಿನರಿಯಿಂದ ಕರೆಕ್ಟಾಗಿ ಡಿಸೈನ್ ಮಾಡಿ ತೊಗೊಂಡೋಗ್ತಿರೋದು. ನೋಡಿರಿ, ಕಟಿಂಗ್ ಮಿಷಿನ್ ಎಲ್ಲ ಇದೆ ಇಲ್ಲಿ. ತುಂಬ ಶ್ರಮ ಇದೆ. ಒಂದಿನ 2 ದಿನದಲ್ಲ, ಎಷ್ಟು ವರ್ಷಗಳಿಂದ ಮಾಡ್ಕೊಂಬಂತಿದ್ದಾರೆ. ಕೊನೆಗೂ ಹೋದ ವರ್ಷ ಜನವರಿಲಿ ಇನಾಗ್ರೇಟ್ ಆಯಿತು. ಇಷ್ಟು ದಿವಸ ಆದಮೇಲೆ ಇಷ್ಟು ಚೆನ್ನಾಗಿ ಬಿಸಿಲು ಇವತ್ತೇ ನೋಡ್ತಾ ಇರೋದು, ಅದೊಂದು ಖುಷಿ. ಎಲ್ಲ ಸುಮಾರು ಜನ ವರ್ಕರ್ಸ್ ಇದ್ದಾರೆ. ಈ ಮಂದಿರದಿಂದ ಜಸ್ಟ್ 1 ಕಿಲೋಮೀಟ್ರು ರೈಟ್ ಈ ಕಡೆ ಬಂದರೆ ಲೆಫ್ಟ್ ಸೈಡು ಹನುಮಾನ್ ಗಡಿ ಮಂದಿರ ಸಿಗುತ್ತೆ. ಸೊ ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಈ ಹನುಮಾನ್ ಗರಿ ಟೆಂಪಲ್ಲು ಹೇಗೆ ರಾಮ ಮಂದಿರ ನೋಡ್ತೀವೋ ಹಾಗೆ ಇದು ಇಂಪಾರ್ಟೆಂಟು. ಆ್ಯಕ್ಚುಲಿ ನಿಜವಾದ ಡಿಸ್ಪ್ಯೂಟ್ ಆಗಿದೆ ಇದರಿಂದ ಅಂತೆ. ಏಕೆಂದರೆ ಸರ್ವೇಪಲ್ಲಿ ಗೋಪಾಲ್ ಅವರು ಹೇಳಿದ್ದಾರೆ 1855ರಲ್ಲಿ, ಅವರೊಬ್ಬರು ಹಿಸ್ಟೋರಿಯನ್ನು. ಡಿಸ್ಪ್ಯೂಟ್ ಆಗಿದ್ದೆ ಇದರಿಂದ. ಅಂದರೆ ಈ ಟೆಂಪಲ್ ಮಾಡೋಕ್ಕೆ ನವಾಬರು ಲ್ಯಾಂಡ್ ರೆವೆನ್ಯೂ ಕೊಟ್ಟರಂತೆ, ಇದಕ್ಕೆ ಜಾಗ ಕೊಟ್ಟರಂತೆ ಮಾಡೋಕ್ಕೆ. ಡಿಸ್ಪ್ಯೂಟ್ ಶುರು ಆಗಿದೆ ಇದರಿಂದ ಅಂತೆ. ಸೊ ಮೇಜರ್ ಡಿಸ್ಪ್ಯೂಟ್ ಇದೆ. ಸೊ ಇದು ಒನ್ ಆಫ್ ದಿ ಮೇಜರ್ ದೇವಸ್ಥಾನ ಇಲ್ಲಿ ಅಯೋಧ್ಯೆ ಬಂದು ನೋಡೋವಂಥದ್ದು.
ಹನುಮಾನ್ ಮಂದಿರ, ಬನ್ನಿ ನೋಡೋಣ. ಹನುಮಾನ್ ಗರಿ ಮಂದಿರಕ್ಕೆ ಇನ್ನೇನು ಬಂದೇ ಬಿಟ್ವಿ. ಓ, ಹನುಮಾನ್ ಗರಿ ಮಂದಿರ ಇದೆ. ಇಲ್ಲಿರೋ ಲೈನು ಯಾವುದೇ ಜಾತ್ರೆದಲ್ಲ ಅಥವಾ ಇವತ್ತೇನು ವೀಕೆಂಡ್ ಅಲ್ಲ, ವೀಕ್ ಡೇಸು. ರಶ್ ಇದೆ ನೋಡ್ರಿ ಅಲ್ಲಿ ತನಕ. ತುಂಬ ರಶ್ ಇದೆ. ದರ್ಶನ ಮಾಡೋಕ್ಕೆ ಎಲ್ಲಾಗತ್ತೆ ಅಲ್ಲಿ ನುಗ್ಗೋಣ, ನೋಡೋಣ. ಫೈನಲಿ ದರ್ಶನದ ಹತ್ರ ಬಂದಿದ್ದೀವಿ. ಇನ್ನೊಂದು ಏನಂದರೆ ಎಲ್ಲ ಭಾಷೆಯಲ್ಲೂ ಬೋರ್ಡ್ ಹಾಕ್ಯಾರೆ. ಕನ್ನಡ, ಇಂಗ್ಲೀಷು, ಹಿಂದಿ ಉರ್ದು ಹಾಕ್ಯಾರೆ, ತೆಲುಗು, ಮಲಯಾಳಮು ಎಲ್ಲ ಭಾಷೆಲೂ ಹಾಕ್ಯಾರೆ. ಪುಣ್ಯ ಇಷ್ಟು ಬೇಗ ಬಂದಿರೋದು. ಆಯಿತು, 1 ಗಂಟೆ ಆಯಿತು ಇಲ್ಲಿ ನಿಂತು. 1 ಗಂಟೆಯಿಂದ ತುಂಬ ಇದೆ. ಜೈ ಶ್ರೀರಾಮ್. ಕೊನೆಗೂ ದರ್ಶನ ಆಯಿತು. ಫೈನಲಿ ರಾಮ ಮಂದಿರ ಹೋಗೋ ಟೈಮ್ ಆಯಿತು. ಅಲ್ಲಿ ನೆಕ್ಸ್ಟ್ ರಶ್ ಇರುತ್ತೆ ನಾವು ನೋಡೋಣ. ಪ್ರಸಾದ ತೊಗೊಂಬಂದೀನಿ, ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ದೇವಸ್ಥಾನ. ನೋಡ್ರಿ, ಈಗ ರಾಮ ಮಂದಿರ ಹೋಗೋಣ. ಫೈನಲಿ ರಾಮ ಜನ್ಮಭೂಮಿ ಮಂದಿರಕ್ಕೆ ಹೋಗೋ ಟೈಮ್ ಬಂದಿದೆ. ಇಲ್ಲೆಲ್ಲ ಛಾವಣಿ ಹಾಕ್ಯಾರ, ಮೇಲ್ಛಾವಣಿ ಹೆಲ್ಪ್ ಆಗಲಿ ಅಂತ, ಜನಕ್ಕೆ ಬಿಸಿಲಾಗಬಾರ್ದು ಅಂತ. ನೋಡೋಣ, ಇಲ್ಲೇ ಕ್ಯೂ ಇದೆ. ಇಲ್ಲಿಂದನೇ ನೀವು ಎಷ್ಟು ದೂರ ಅಂತ ಗೊತ್ತಿಲ್ಲ, ಹೋಗೋಣ ಬನ್ನಿ. ಇನ್ನು ಚೆಕಿಂಗ್ ರೂಮ್ ಹತ್ರ ಬಂದಿದ್ದೀವಿ. ರಾಮ ಮಂದಿರ ಇದೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ಮುಂದುವರೆದಿದೆ. ಇಲ್ಲಿ ಚಪ್ಪಲಿ ಬಿಡೋಕ್ಕೆಲ್ಲ ವ್ಯವಸ್ಥೆ ಇದೆ. ಚಪ್ಪಲಿ, ಶೂಗಳೆಲ್ಲ ಬಿಡ್ಬೋದು. ರ್ಯಾಕಲ್ಲಿ ಇಟ್ಟು ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿಂದ ಎಂಟ್ರೆನ್ಸು. ಲಾಕರ್ ವ್ಯವಸ್ಥೆನೂ ಇದೆ. ನಾನು ಕೇಳಿದಾಗ ಸುಮಾರು ಜನ ಕೇಳಿದೆ, ಇಲ್ಲ ಅಂದರು. ಲಾಕರ್ ವ್ಯವಸ್ಥೆನೂ ಇದೆ ಅಂತ ಹಾಕ್ತಾರೆ. ಲಾಕರ್ ಅಂತ ಇದೆ ಅಷ್ಟೇ, ವ್ಯವಸ್ಥೆ ಇದೆಯಲ್ಲ ನೋಡಬೇಕು. ಫೋನು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನು ತೊಗೊಂಡೋಗಿಲ್ಲ. ವಾಟರ್ ಬಾಟಲ್ ತೊಗೊಂಡೋಗ್ಬೋದಂತೆ, ಪರ್ಸ್ ತೊಗೊಂಡೋಗ್ಬೋದಂತೆ. ದೊಡ್ಡ ದೊಡ್ಡ ಬ್ಯಾಗ್ ಅಂತೂ ತರಂಗಿಲ್ಲ, ಅವೆಲ್ಲ ಅಲೋ ಇಲ್ಲ. ಬರೀ ಎಲೆಕ್ಟ್ರಾನಿಕ್ಸ್ ಅದು ಸಪ್ರೇಟಾಗಿ ಈ ಥರ ಇಡಬೇಕು ನೋಡಿರಿ. ಸೊ ಇದು ಒಳ ಹೋಗ್ತಾ ಇದ್ದೀನಿ, ಹಾಗಾಗಿ ಸದ್ಯಕ್ಕೆ ಒಳಗೆ ನಿಲ್ಲಿಸಿರ್ತೀನಿ. ಬಂದ್ಮೇಲೆ ತೋರಿಸ್ತೀನಿ. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಏನಿಲ್ಲ ಅಂದರೂ ಒಂದು 100 ಮೀಟ್ರ್ ಒಳಗೆ ಅಷ್ಟು ದೂರದಿಂದನೂ ಕಾಣಿಸ್ತಾ ಇತ್ತು. ಒಂದು ಸ್ವಲ್ಪ ಹೈಟ್ ಅಡ್ವಾಂಟೇಜು. ನೋಡ್ತಾ ಇದ್ದರೆ ಎದುರುಗಡೆ ರಾಮಲೆಲ್ಲ ಕಾಣಿಸ್ತಾ ಇದೆ. ಸಕ್ಕದ ಅನಿಸ್ತು, ಖುಷಿ ಅನಿಸ್ತು. ನೋಡ್ತಾ ಇದ್ದರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು. ಆಮೇಲೆ ಇನ್ನೇನು ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಚೆಕಿಂಗ್ ಆದಮೇಲೆ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ 3ನೇ ಗೇಟಲ್ಲಿ ಹೋಗಿ. 1ನೇ ಗೇಟು, 2ನೇ ಗೇಟು, 3ನೇ ಗೇಟು, 4ನೇ ಗೇಟು, 5ನೇ ಗೇಟು, 6ನೇ ಗೇಟು, ಆ ಥರ ಇದೆ. 6 ಗೇಟ್ ಥರ ಇದೆ. ಸೊ ಅಷ್ಟು ಕಾಲಮ್ ಇರುತ್ತಲ್ಲ, ನೀವು 3ನೇದು ಅಥವಾ 4ನೇದಕ್ಕೆ ಹೋಗಬೇಕು. ಏಕೆಂದರೆ ಅಲ್ಲೋಗಿ ಎಲ್ ಶೇಪಲ್ಲಿ ಡಿವೈಡ್ ಆಗುತ್ತೆ, ಈ ಕಡೆ ಲೆಫ್ಟು, ಈ ಕಡೆ ರೈಟ್ ಅಂತ. ಸೊ ಮಧ್ಯ ಇರೋ 2, 3, 4 ಲೈನು ಅವರಿಗೆ ಫುಲ್ಲು ಗರ್ಭಗುಡಿ ಹತ್ರ ಬಿಟ್ಟು ಹೀಗಾಗುತ್ತೆ. ಅದೇ 1, 2 ಆದರೆ ಸ್ವಲ್ಪ ಹಿಂದ್ಗಡೆ 1 ಮೀಟ್ರ್ ಹಿಂದ್ಗಡೆ, ಆಲ್ಮೋಸ್ಟ್ ಸ್ವಲ್ಪ ಹಿಂದ್ಗಡೆಯಿಂದ ದರ್ಶನ ಆಗುತ್ತೆ. ದರ್ಶನ ಎಲ್ಲ ಒಂದೇ, ಆದರೆ ಇನ್ನು ಸ್ವಲ್ಪ ಹತ್ರ ಹೋಗ್ತೀವಿ ಅಷ್ಟೇ. ಹಾಗಾಗಿ ಸ್ವಲ್ಪ 3, 4 ಹೋಗೋಕ್ಕೆ ಟ್ರೈ ಮಾಡಿರಿ. ಆ ಲೈನಲ್ಲಿ ಹೋದರೆ ನಿಮಗೆ ಇದಾಗುತ್ತೆ. ಮತ್ತು ಇಲ್ಲಿ ಪ್ರಸಾದನೂ ಕೊಡ್ತಾರೆ, ಭೋಜನಾಲಯ ಇದೆ. ಸೊ ಸೇಮ್ ಈ ಕಡೆಯಿಂದ ಹಿಂಗೆ ಹೋಗಿದ್ದು ನಾನು, ಆ ಕಡೆಯಿಂದ ಎಕ್ಸಿಟ್ ಇತ್ತಲ್ಲ, ವಾಪಸ್ ಹೋಗಿ ಆ ಕಡೆ ಲೈನಲ್ಲಿ ಹಿಂಗೆ ಹೋಗ್ಬೇಕು, ಮತ್ತು ಆ ಕಡೆ ಲೈನಲ್ಲಿ ಹೋಗಬೇಕು. ಊಟ ಬೆಳಗ್ಗಿಂದ ಮಾಡಿಲ್ಲ, ಬೆಳಗ್ಗೆ ಲೇಟ್ ಆಯಿತು ಅಂತ ಎದ್ದು ಹನುಮಗುಡಿ ಹೋದೆ. ಆಮೇಲೆ ಊಟ ಮಾಡೋಣ ಅಂದ್ಕೊಂಡೆ, ಬೇಡ ಇನ್ನೇನು ರಾಮ ದರ್ಶನನೂ ಆದಮೇಲೆ ಊಟ ಮಾಡೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಪ್ರಸಾದನೇ ಸಿಕ್ಕ ಮೇಲೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೀವು ಟೈಮ್ ಮಾಡ್ಕೊಂಡು ಬನ್ನಿ, ರಾಮನ ದರ್ಶನ ಮಾಡಿಕೊಂಡು ಧನ್ಯರಾಗಿರಿ. ಜೈ ಶ್ರೀರಾಮ್. ಆಲ್ಮೋಸ್ಟ್ 20-25 ಕ್ರೈನ್ ಕಾಣಿಸ್ತಾ ಇತ್ತು.
ಇಲ್ಲೂ ನಿಮಗೆ ಕಾಣಿಸ್ಬೋದು, ಮಧ್ಯದಲ್ಲಿದೆ ನೋಡ್ರಿ, ಇಲ್ಲೂ ಮಧ್ಯದಲ್ಲಿ ಕಾಣುತ್ತೆ. ಸೊ ಅದೇ ಥರ ಏನಿಲ್ಲ ಅಂದರೆ ಒಂದು 20-25 ನನಗೆ ಕಾಣಂಗೆ ಒಂದು 20-25 ಕ್ರೇನ್ಸ್ ಇತ್ತು. ಏನಿಲ್ಲ ಅಂದರೆ ಒಂದು 1000 ಜನ ಕಣ್ಣಿಗೆ ಕಂಡರು ವರ್ಕರ್ಸು. ತುಂಬ ಶ್ರಮ ಆಗ್ತಾರೆ ಎಲ್ಲರೂ. ಯಾವಾಗ ಕಂಪ್ಲೀಟ್ ಆಗೋದು ಗೊತ್ತಿಲ್ಲ, ಆದರೆ ಕಂಪ್ಲೀಷನಿಗೆ ತುಂಬ ಅಂದರೆ ತುಂಬ ಎಫರ್ಟ್ ಆಗ್ತಾರೆ ಎಲ್ಲರೂ. ಯಾರೂ ಸುಮ್ಮನೆ ಕೂತಿಲ್ಲ, ಯಾರೂ ಸುಮ್ಮನೆ ನಡ್ಕೊಂಡು ಹೋಗ್ತಿಲ್ಲ. ಎಲ್ಲರೂ ಏನಾರು ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ಎಲ್ಲ ಇಂಡಿಯನ್ಸೇ ಇರೋದು, ಎಲ್ಲ ಭಾರತೀಯರೇ ಇರೋದು. ಹಾಗಾಗಿ ಅದೊಂದು ಖುಷಿ. ಯಾವುದೋ ಮಗು ಕಳೆದೋಗಿದೆ ಅನ್ಸುತ್ತೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲೆಲ್ಲ ಕಳೆದೋದ್ರೆ ಕಷ್ಟ. ಇಲ್ಲಿ ಫೋನ್ ಇರೋಲ್ಲ, ಏನಿರಲ್ಲ. ಫೋನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆ, ಲಾಕರಲ್ಲಿ ಇದು ಮಾಡಬೇಕು. ಬ್ಯಾಗನ್ನು ಮಾಡ್ತಾರಂತೆ ಕೇಳ್ಪಟ್ಟೆ. ಇಲ್ಲಿ ಆಟೋದವರು ರೂಮ್ ಅವರೆಲ್ಲ ಸುಮ್ಮನೆ ಕೇಳಿದ್ರೆ ನೀವು ಇಲ್ಲ ಅಲ್ಲಿ ಲಾಕರ್ ವ್ಯವಸ್ಥೆ ಇಲ್ಲ, ನೀವು ಇಡಬೇಕು, ಆ ಕಾರಣಕ್ಕೋಸ್ಕರ ನೀವು ರೂಮ್ ಮಾಡಬೇಕಾಗತ್ತೆ, ಲಾಕರ್ ಎಲ್ಲೂ ಇಲ್ಲ ಅಂತ. ನಾನು ಹಂಗೆ ಅಂದ್ಕೊಂಡೆ. ಹಾಗಾಗಿ ರೂಮ್ ಮಾಡಿ ಇಲ್ಲೇ ಎಲ್ಲರ ಇಟ್ಟೋಣ ಅಂದ್ಕೊಂಡಿದ್ದೆ. ಮತ್ತು ಬೇಡ ಅನಿಸ್ತು, ಅದಕ್ಕೆ ರೂಮ್ ಮಾಡಿ ಸ್ನಾನ ಮಾಡಿ ಬಂದಿದ್ದೀನಿ. ಇಲ್ಲೇ ಭೋಜನಾಲಯ ಇದೆ, ಹೋಗೋಣ. ಸೊ ಇಲ್ಲಿ ಲಾಕರ್ ಕೌಂಟ್ರ್ ಬರುತ್ತೆ, ಅದ್ರ ಎದುರುಗಡೆನೇ ಈ ಕಡೆ ಭೋಜನಾಲಯಕ್ಕೆ ದಾರಿ ಇದೆ ಅಂತೆ. ಅಲ್ಲಿ ದ ಟೆಂಪಲ್ ವ್ಯೂ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇದೆ, ಅದ್ರ ಎದುರುಗಡೆನೇ ಇದೆ. ಮಂದಿರ ಇದೆ, ಅಲ್ಲೂ ಗೊತ್ತಾಯ್ತು ನಿಮಗೆ. ಹೋಗ್ತಾ ಯಾರಿಗಾರ ಕೇಳ್ಕೊಂಡೋಗಿ, ಚೇಂಜ್ ಆಗ್ಬೋದೇನೋ ಮುಂದೆ, ಅಥವಾ ನೀವು ಚೇಂಜ್ ಆಗಿರ್ಬೋದೇನೋ. ಒಟ್ಟು ಇಲ್ಲಿ ಅಂತ ಹೇಳಿದ್ದಾರೆ, ಹಾಗಾಗಿ ಬಂದಿದ್ದೀನಿ. ಪ್ರಸಾದ ತೊಗೊಂಡು ಹೋಗೋಣ. ಜೈ ಶ್ರೀರಾಮ್. ಪ್ರಸಾದ ಟೈಮಿಂಗ್ಸು 12ರಿಂದ 3 ಗಂಟೆ, ಆಮೇಲೆ ಮತ್ತೆ 7 ಗಂಟೆಯಿಂದ 9:30 10 ಗಂಟೆ ತನಕ ಇರುತ್ತಂತೆ. ಈಗ ಕ್ಲೋಸ್ ಆಗಿದೆ. ಇದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ನೋಡ್ರಿ, ತುಂಬ ಚೆನ್ನಾಗಿದೆ. ಬಾಲರಾಮ. ಜೈ ಶ್ರೀರಾಮ್. ಹಾಗೆ ಇನ್ನೊಂದು ಖುಷಿ ಆಯಿತು, ಇಲ್ಲಿಂದ ಸ್ವಲ್ಪ ರಾಮ ಮಂದಿರ ಕಾಣ್ತಾ ಇದೆ. ಫುಲ್ ಕಂಪ್ಲೀಷನ್ ಆಗಿದ್ರೆ ಕಾಣೋದೇನೋ. ಆ ಗೋಪುರದ ಪಕ್ಕ ಇದೆಯಲ್ಲ, ಇದೆ ಅರ್ಧ ಕಂಪ್ಲೀಷನ್ ಆಗಿರೋ ಗೋಪುರ. 2 ಮಾಡಿ ಆಗಿದೆ, ಇನ್ನೊಂದು ಫುಲ್ ಕಂಪ್ಲೀಷನ್ ಆಗಬೇಕು ಇನ್ನೊಂದು. ಸೊ ಅದೇ ರಾಮ ಮಂದಿರ. ಇಷ್ಟೇ ಕಾಣಿಸಿದ್ದು. ಬೇರೆ ಎಲ್ಲರ ಟೆರೆಸ್ ಹತ್ತು ನೋಡ್ತೀನಿ, ಕೇಳಿ ನೋಡ್ತೀನಿ, ಬಿಟ್ಟರೆ ಹೋಗಿ ನೋಡ್ತೀನಿ, ಇಲ್ಲ ಅಂದರೆ ಅಷ್ಟೇ. ನೀವು ಲೈವಾಗಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಟೈಮ್ ಮಾಡ್ಕೊಂಬನ್ನಿ. ಜೈ ಶ್ರೀರಾಮ್. ಈ ಕಡೆ ಫುಲ್ಲು ಸ್ಟ್ರೀಟ್ ಫುಡ್ ಥರ ಎಲ್ಲ ಇದೆ, ಬೇಕಾದ್ರೆ ತೊಗೊಬೋದು. ನಾನು ಟೀ ತೊಗೊಂಡಿನಿ, ಮಟಕಾ ಚಾಯ್. ಹಾಂ, ಚೆನ್ನಾಗಿದೆ. ಶುಂಠಿ ಎಲ್ಲ ಹಾಕಿರ. ಹಾಂ ಚೆನ್ನಾಗಿದೆ. ಏನಾದ್ರು ತಿನ್ನಬೇಕು, ಕಷ್ಟವಾಗಿದೆ. ನೋಡ್ತೀನಿ, ಏನಾರು ಸಿಕ್ಕರೆ ಆರ್ಡ್ರ್ ಮಾಡಿ ತಿನ್ನೋಣ. ಸೊ ಗಾಯ್ಸ್, ನಿಮಗೆ ತೋರಿಸ್ಬೇಕು ಅಂತ ಸ್ವಲ್ಪ ದೂರದಿಂದ ಹುಡ್ಕೊಂಬಂದಿದ್ದೀನಿ ನೋಡಿ. ರಾಮಧನುಸ್ಸು ಇದೆ. ಜೈ ಶ್ರೀರಾಮ್. ಇಲ್ಲೊಂದು ದೇವಸ್ಥಾನ ಇದೆ, ಭೋಜನಾಲಯ ಇದೆ. ಇದ್ರ ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿ ಎಲ್ಲೂ ಜಾಗ ಇರಲಿಲ್ಲ, ಹೆಂಗೆಂಗೋ ಕೇಳ್ಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡು ಬಂದೆ. ಸ್ವಲ್ಪ ಇಲ್ಲಿಂದ ಕಾಣಿಸುತ್ತೆ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ ನೋಡ್ರಿ. ಸೊ ರಾಮ ಮಂದಿರ ಸ್ವಲ್ಪ ಕಾಣಿಸ್ತದೆ ಇಲ್ಲಿಂದ. ಅದೇ ರಾಮ ಮಂದಿರ. ಚೆಕ್ಕಿಂಗ್ ಎಲ್ಲ ಆಗ್ತಾಯಿದೆ ಇಲ್ಲಿ ಚೆಕ್ಕಿಂಗ್ ಆಗಿಬಿಡ್ತಾರೆ. ಸೊ ಇದೇ ರಾಮ ಮಂದಿರ. ಕಷ್ಟಪಟ್ಟು ಬಂದಿದ್ದೀನಿ. ಇಲ್ಲೊಂದು ಬಿಲ್ಡಿಂಗ್ ಮೇಲ್ಗಡೆ. ನೆಕ್ಸ್ಟು ಇನ್ನೊಂದು ಸತಿ ಹೋಗ್ತೀನಿ. ನೈಟ್ ವ್ಯೂ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಒಳಗಿಂದ ಲೈಟಿಂಗ್ಸ್ ಹಾಕಿರ್ತಾರೆ. ಕ್ರೈನ್ ನೋಡ್ರಿ ತಿರುಗ್ತಾ ಇರೋದು. ಒಳ್ಳೆ ಮಹಾಶ್ಮತಿ ಸಾಮ್ರಾಜ್ಯ ಇದ್ದಂಗಿದೆ ಒಳಗಡೆ. ಬಾಹುಬಲಿ ಸೀನ್ಸ್ ಎಲ್ಲ. ಸೊ ಬನ್ನಿ, ಇನ್ನೊಂದ್ಸತಿ ಹೋಗೋಣ. ಮತ್ತೊಂದ್ಸತಿ ನಿಮ್ಮನ್ನು ಒಳಗಡೆ ಹೋಗ್ತೀನಿ ಲಾಕರಲ್ಲಿ. ಟೈಮಿಗೆ 6 ಗಂಟೆ. ಮತ್ತೊಂದ್ಸತಿ ಹೋಗೋಣ. ಲೈಟಿಂಗ್ಸ್ ಹಾಕ್ಯಾರ ಈ ಥರ. ಇಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು, ಅದಕ್ಕೆ
ಲೈಟಿಂಗ್ಸ್ ಇನ್ನೊಂದ್ಸತಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಹೆಂಗೂ ಟೈಮ್ ಇದೆ ನಾಳೆ ತನಕ. ಏನು ಮಾಡೋಣ, ಹೋಗೋಣ ಇನ್ನೊಂದು ಸತಿ ಅಂತ ಹೋಗ್ತಾ ಇದ್ದೀನಿ. ಸೊ ಎರಡನೇ ಸತಿ ಬರ್ತಿರೋದ್ರೆ ಇದೊಂದು ಹೆಲ್ಪ್ ಆಯಿತು. ಇಲ್ಲಿ ಚಪ್ಪಲ್ ಇಡ್ಬೋದು, ಮುಂದೆ ಲಾಕರ್ ಇದೆ, ದೊಡ್ಡ ಬ್ಯಾಗು ಸಣ್ಣ ಬ್ಯಾಗ್ ಎಲ್ಲ ಇಡ್ಬೋದು. ಈ ಕಡೆ ಇರೋದು ದೇವಸ್ಥಾನ. ಸೊ ನಾವು ಹೆಂಗೆ ನಡ್ಕೊಂಬರ್ತೀವಿ ಅದು ಸ್ಟ್ರೈಟೇ ಇರೋದು. ಅಲ್ಲಿ ಕ್ಯೂ ನಡ್ಕೊಂಬರ್ತೀವಲ್ಲ ಅದು ಸ್ಟ್ರೈಟೇ ಇರೋದು ದೇವಸ್ಥಾನ. ಈ ಕಡೆ ಲೆಫ್ಟು ಲಾಕರ್ ಸಿಸ್ಟಮ್ ಎಲ್ಲ ಇದೆ. ಸೊ ಇಲ್ಲಿ ಬಂದು ನಿಮ್ಮ ಬಟ್ಟೆ ವಸ್ತು ಮೊಬೈಲ್ ಎಲ್ಲ ಇಟ್ಟು ದರ್ಶನಕ್ಕೆ ಹೋಗಿ. ಈ ಕಡೆಯಿಂದ ದರ್ಶನಕ್ಕೆ ಹೋಗೋದು, ಅಲ್ಲೆಲ್ಲ ಲಾಕರ್ ಇದೆ. ಈ ಕಡೆಯಿಂದ ಒಂದೇ ಲೈನ್ ದರ್ಶನ ಆ ಕಡೆ ಹೋಗಿ ಅಲ್ಲೊಂದ್ಸತಿ ಚೆಕಿಂಗ್ ಇರುತ್ತೆ. ಏನೇ ಇದ್ರೂ ಅಲ್ಲಲ್ಲೇ ಬಿಸಾಕ್ತಿರ್ತಾರೆ, ನೋಡೋಲ್ಲ, ಏನೂ ನೋಡೋಲ್ಲ, ಮುಲಾಜಿಂದಂಗೆ ಬಿಸಾಕ್ತಿರ್ತಾರೆ. ಹಾಗಾಗಿ ನೀಟಾಗಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಬೇಡದ ವಸ್ತು ಬ್ಯಾಗು ಏನಾದ್ರು ಸಣ್ಣ ಪುಟ್ಟ ಏನಿದ್ರೂ ದಯವಿಟ್ಟು ಲಾಕರಲ್ಲಿ ಇಡಿ. ಬನ್ನಿ. ಸೊ ಗಾಯ್ಸ್, ಒನ್ಸ್ ಅಗೇನ್ ನಿಮ್ಮನ್ನು ಲಾಕ್ ಮಾಡಿ ನಾನು ದೇವಸ್ಥಾನದೊಳಗೆ ಹೋಗ್ತಾಯಿದ್ದೀನಿ. ಲಾಕರಲ್ಲಿ ಗೋಪುರ ಇಡಬೇಕು, ಮೊಬೈಲ್ ಎಲ್ಲ ಇಡಬೇಕು, ಮತ್ತೆ ಇಡ್ತಾ ಇದ್ದೀನಿ. ಮತ್ತೆ ಹೊರ ಬಂದ್ರ ಬರೀ ದರ್ಶನ ಆಯಿತು. ಲೈಟಿಂಗ್ಸ್ ನೋಡೋಕೆ ಇನ್ನೂ ಮಜಾ ಇತ್ತು. ಸಾಯಂಕಾಲ ಬರ್ರಿ, ಸಾಯಂಕಾಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ವೈಬು. ಆರ್ಕಿಟೆಕ್ಚರ್ ಎಷ್ಟು ನೀಟಾಗಿ ಕಾಣುತ್ತೆ ಫುಲ್ಲು ಲೈಟಿಂಗ್ಸಿಂದ. ಏನಾದ್ರು ಬೆಳಗ್ಗೆ ಬಂದು ಸಾಯಂಕಾಲ ಟೈಮ್ ಇದ್ದರೆ ನೋಡಿರಿ, ಇಲ್ಲಾಂದರೆ ಸಾಯಂಕಾಲ ಪ್ಲ್ಯಾನ್ ಮಾಡ್ಕೊಂಬರ್ರಿ. ಅಕಾರ್ಡಿಂಗ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹೈವೇ ಬೇರೆ. ಸೊ ಗಾಯ್ಸ್, ಇದು ಗೌರ್ಮೆಂಟ್ ಗಾಡಿ. ಇದು ಲತಾ ಮಂಗೇಶ್ಕರ್ ಚೌಕಿಂದ ರಾಮ ಮಂದಿರ ಮಾತ್ರ ಬರುತ್ತೆ, ಅಲ್ಲಿಂದ ಇಲ್ಲಿಗೆ. ಸೊ 2 ಕಿಲೋಮೀಟ್ರು. ಅಣ್ಣ ಕರ್ಕೊಂಡು ಹೋಗ್ತಾರೆ. ಆಯ್ತು, 20 ರೂಪಾಯಿ ಅಷ್ಟೇ ಇದಕ್ಕೆ. 2 ಕಿಲೋಮೀಟ್ರ್ 10 ರೂಪಾಯಿ ಲೆಕ್ಕ. ಸೊ ಗೈಸ್, ಇದೇ ಲತಾ ಮಂಗೇಶ್ಕರ್ ಚೌಕು. ದೇಶದ ಹಿರಿಮೆ ಮಹಾನ್ ಗಾಯಕಿ ಲತಾ ಮಂಗೇಶ್ಕರ್ ಅವರ ಹೆಸರಲ್ಲಿ ಈ ವೀಣೆ ಇಟ್ಟಾರೆ. ಸೊ ಇದ್ರ ಎದುರುಗಡೆನೆ ಸರಯೂ ನದಿ ಇದೆ. ಸರಯೂ ನದಿ ಎಲ್ರಿಗೂ ಗೊತ್ತೇ ಇರುತ್ತೆ, ರಾಮಾಯಣದ ದೊಡ್ಡ ಪಾರ್ಟ್ ಪ್ಲೇ ಮಾಡಿದೆ. ಏಕೆಂದರೆ ಶ್ರೀರಾಮ ವನವಾಸ ಹೋಗಬೇಕಾರೆ ಈ ನದಿ ದಾಟ್ಕೊಂಡು ಹೋಗ್ತಾರೆ, ಮುಗಿಸ್ಕೊಂಡು ರಾಮರಾಜ್ಯ ಕಟ್ಟೋಕ್ಕೆ ಈ ನದಿ ದಾಟ್ಕೊಂಡೇ ವಾಪಸ್ ಬರೋದು ಮತ್ತೆ. ಹಾಗಾಗಿ ಈ ನದಿದು ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಇನ್ನೂ ಮೇಯ್ನ್ ಅಂದರೆ ಈ ನದಿ ಹುಟ್ಕೊಂಬರೋದು ಹಿಮಾಲಯದಿಂದ. ಹಿಮಾಲಯ ಪರ್ವತ ಉತ್ತರಾಖಂಡಿಂದ ಕರಗಿ ಈ ಥರ ಬರೋದು. ಇದು ನಂಬಿರೋ ಜನ ವಿಷ್ಣು ಕಣ್ಣೀರು, ವಿಷ್ಣು ಟೀಯರ್ಸಿಂದ ಬಂದಿರೋ ನದಿ ಇದು ಅಂತ ಹೇಳ್ತಾರೆ. ಇದಕ್ಕೆ ಈ ನದಿಯಲ್ಲಿ ಯಾರ ಮಿಂದರೆ ಎಲ್ಲ ಸಕಲ ಪಾಪಗಳು ಕಳಿಯುತ್ತೆ. ಈ ಎಲ್ಲ ನದಿಗಳಲ್ಲೂ ಪುಣ್ಯಕ್ಷೇತ್ರಗಳ ನದಿಗಳಲ್ಲಿ ಮಿಂದಷ್ಟು ಪುಣ್ಯ ಅಂತ ಹೇಳಿದ್ರು. ಅದೇ ರಾಮ ಮತ್ತು ಲಕ್ಷ್ಮಣ ಇದೇ ನದಿಯಲ್ಲಿ ಜಲಸಮಾಧಿ ಆಗ್ತಾರೆ. ಸೊ ಅದಾದಮೇಲೆ ಶಿವ ಬಂದು ಇದಕ್ಕೆ ಶಾಪ ಕೊಡ್ತಾನೆ, ಇಲ್ಲಿ ಯಾರು ಸ್ನಾನ ಮಾಡಬಾರ್ದು ಅಂತ. ಆ ಥರ ಪುರಾಣ ಇದೆ. ಈಗ ಜನ ಹೆಂಗೆ ನಮ್ಮದೇನಂತ ಗೊತ್ತಿಲ್ಲ, ಬಟ್ ಇರೋ ಫ್ಯಾಕ್ಟ್ ಇದು. ಬನ್ನಿ ಆ ನದಿ ನೋಡೋಣ. ಈಗ ಇಲ್ಲೂ ಅಷ್ಟೇ ಶಯನಾರ್ತಿ ಅಂತ ಆಗುತ್ತೆ. ಏನಂದರೆ ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಈಗ 7:20 ಟೈಮು, 7:20 ಆಯಿತು. ಕಾಣ್ತಾ ಇದೆ ನೋಡ್ರಿ, ಆರತಿ ಎಲ್ಲ ಈಗಿನೂ ಆಗಿದೆ. ಶಯನಾರ್ತಿ ಮಿಸ್ ಮಾಡ್ಕೊಂಡೆ ನಾನು. ಫುಲ್ಲು ಇನ್ನೊಂದು ಸ್ವಲ್ಪ ದಿವಸ ಆದರೆ ಇಲ್ಲಿ ತನಕ ಮೇಲೆ ತನಕ ಬರುತ್ತಂತೆ ನೀರು. ಈಗ ಸ್ವಲ್ಪ ಕಮ್ಮಿ ಇದೆ, ಏಕೆಂದರೆ ಇದು ಹೇಳ್ದಂಗೆ ಹಿಮಾಲಯದ ನೀರು ಕರಗಿ ಫುಲ್ಲು ಹಿಮ ಕರಗಿ ಬರೋ ಇದು. ಲೈಟ್ ಬಂತು ನೋಡ್ರಿ, ಉಂಟಾಯಿತು 1 ನಿಮಿಷ. ಇಷ್ಟು ಕಾಣ್ತಾ ಇದೆ ನೋಡ್ರಿ. ಸೊ ಇಲ್ಲಿ ತನಕ ಬರುತ್ತೆ ನೀರು, ಈಗ ಅಷ್ಟು ಇಲ್ಲ ನೀರು. ಇಲ್ಲೂ ಬೋಟ್ ಫುಲ್ಲು ಬೋಟ್ ರೈಡ್ ಇದೆ, ಇಲ್ಲಿ ಹೋಗ್ಬೋದು. भैया इधर स्नान कर सकते हैं सुबह? 20.
ಬೆಳಿಗ್ಗೆ ಸ್ನಾನ ಮಾಡ್ಬೋದಂತೆ, ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಂಡು ದರ್ಶನ ಮಾಡೋಣ. ಯಾವ ಹೋಟೆಲ್ಲು ಇಷ್ಟು ಒಳ್ಳೆ ಊಟ ಸಿಗಲ್ಲ. ಪೂರಿ ಕೊಟ್ಟಾರೆ, 3ನೇ ಸತಿ ಆಗ್ತದೆ ಪೂರಿ, ಸ್ವೀಟು, ಬೋಟಿ, ಪಲ್ಯ, ಸಾಗು, ಆಮೇಲೆ ಇದು ಸಾಂಬಾರು, ಅನ್ನ, ಹಪ್ಪಳ ಇಷ್ಟೊಂದು ಕೊಟ್ಟಿದ್ದಾರೆ. ಸ್ವಲ್ಪ ಸೂಪ್ ಥರ ಕೊಟ್ಟಿದ್ದಾರೆ, ಸ್ವಲ್ಪ ಗೊಜ್ಜು ಥರ. ಎಲ್ಲ ತುಂಬ ಚೆನ್ನಾಗಿದೆ. ಟೈಮಿಂಗ್ಸ್ ಇರುತ್ತೆ, ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆ ತನಕ, ಸಂಜೆ 7 ಗಂಟೆಯಿಂದ 9 ಗಂಟೆ ತನಕ. ಪ್ರಸಾದ ಯಾರು ಮಿಸ್ ಮಾಡಿಬಿಟ್ರೆ. ನಿನ್ನೆ ಪ್ರಸಾದ ಕ್ಲೋಸ್ ಆಗಿತ್ತು ಭೋಜನಾಲಯದಲ್ಲಿ, ಹಾಗಾಗಿ ಇವತ್ತು ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಊಟ ತುಂಬ ಚೆನ್ನಾಗಿತ್ತು. ಇಲ್ಲಿ ಕ್ಯಾಮ್ರಾ ಇದೆ, ಸೊ ಒಂದೆರಡು ಫೋಟೋ ಹೊಡ್ಕೊಂಡು ಇನ್ನು ಮೇಲ್ಗಡೆಯಿಂದ. ನಿನ್ನೆ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ, ರಾತ್ರಿ ಆಗಿತ್ತು. ಕ್ಯಾಮ್ರಾದಿಂದ ಸ್ವಲ್ಪ ಝೂಮಲ್ಲಿ ತೆಗ್ದೀನಿ ಒಂದು ಫೋಟೋ ಒಂದಿಷ್ಟು ಹಾಕ್ತೀನಿ ಅದನ್ನು. ಸೊ ಗಾಯ್ಸ್, ನೀವು ಟೈಮ್ ನೋಡ್ಕೊಂಬರ್ಬೇಕು. 12 ಗಂಟೆಯಿಂದ ಸ್ವಲ್ಪ ದರ್ಶನ ಕ್ಲೋಸ್ ಆಗಿರುತ್ತೆ. ರಶ್ ನೋಡಿ ಹಿಂಗೆಷ್ಟು ರೊಕ್ಕ ಇದೆ. ಆಲ್ಮೋಸ್ಟ್ ಈಗ ಒಂದು ಅರ್ಧ ಗಂಟೆ ಆಯಿತು, ಇದೇ ಥರ ಇದೆ. ಸೊ ನೀವು ಟೈಮ್ ನೋಡ್ಕೊಂಬರ್ಬೇಕು. 12 ಗಂಟೆಯಿಂದ 2 ಗಂಟೆ ತನಕ ದರ್ಶನ ನಿಂತಿರ್ತಾರೆ. ಆ ಟೈಮಲ್ಲಿ ಬರಬೇಡ್ರಿ, ಸ್ವಲ್ಪ ಮುಂಚೆ ಬರ್ರಿ, ಇಲ್ಲದ್ರೆ ಆಮೇಲೆ ಬರ್ರಿ. ಹೆಲ್ಪ್ ಆಯಿತು. ಹಾಗಾಗಿ ಸ್ವಲ್ಪ ನೋಡಿರಿ, ಇಷ್ಟು ರಶ್ ಇದೆ ಇಲ್ಲಿ. ಇವತ್ತು ಸ್ಯಾಟರ್ಡೇ ಬೇರೆ, ಹಾಗಾಗಿ ತುಂಬ ವೀಕೆಂಡ್ ಅಂತ ತುಂಬ ಜನ ಇದ್ದಾರೆ. ಇಷ್ಟು ರಶ್ ಇರಲಿಲ್ಲ ನಿನ್ನೆ. 2 ಸತಿ ಹೋದೆ. 2ನೇ ಸತಿ ಅಂತೂ ನನಗೆ ಒಳ್ಳೆ ಫ್ರೀ ಬರ್ಡ್ ಥರ ಓಡ್ಕೊಂಡು ಹೋಗಿನಿ. ಗರ್ಭಗುಡಿ ಹತ್ರ ಒಂದು ಸ್ವಲ್ಪ ಇದಿದೆ ಸ್ವಲ್ಪ, ಆದರೆ ಅಲ್ಲಿ ತನಕನೂ ಒಳ್ಳೆ ಖಾಲಿ ರೋಡಲ್ಲಿ ಒಬ್ಬನೇ ಹೋದಂಗೆ ಹೋಗಿದ್ದೀನಿ. ಖಾಲಿ ಇತ್ತು ರಾತ್ರಿ. ಸೊ ಟೈಮ್ ಟು ಲೀವ್ ರಾಮ ಜನ್ಮಭೂಮಿ ಅಯೋಧ್ಯ. ಈಗ ವಾರಣಾಸಿ ಹೋಗೋಣ. ಬಸ್ಸು 2 ಗಂಟೆಗಿದೆ, ಟೈಮ್ 1 ಗಂಟೆ ಆಗಿದೆ. ಅಲ್ಲಿ ನಿನ್ನೆ ತೋರಿಸಿದ್ನಲ್ಲ ಯಾವುದಾದ್ರು ಲತಾ ಮಂಗೇಶ್ಕರ್ ಚೌಕ್, ಅಲ್ಲಿ ಹೋಗ್ಬೇಕು ನಾನು. ಸರಿ ಬನ್ನಿ ಹೋಗೋಣ.